ವಾಲೆಟ್ ಅನ್ನ ಹಿಂಗೆ ಕೈನಲ್ಲಿ ಇಟ್ಕೊಳ್ಳಿ. ಆಮೇಲಿಂದ ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿ. ಆವಾಗ ನಿಮ್ಮ ಎನರ್ಜಿ ವಾಲೆಟ್ ಎನರ್ಜಿ ಜೊತೆಗೆ ಕನೆಕ್ಟ್ ಆಗತ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಫುಲ್ ಮೂನ್ ರಿಚುವಲ್. ನಾಡದ್ದು ಶನಿವಾರ 28ನೇ ತಾರೀಕು ಅಕ್ಟೋಬರ್ ಫುಲ್ ಮೂನ್ ಇದೆ. ಹುಣ್ಣಿಮೆ ದಿನ ಏನೇನೆಲ್ಲ ರಿಚುವಲ್ಸ್ ಮಾಡ್ಬೋದು ಅಂತ ನೋಡೋಣ. ಸೊ ನಾನು ಹೇಳೋ ಈ ಫುಲ್ ಮೂನ್ ರಿಚುವಲ್ ಟೆಕ್ನಿಕ್ಸ್ ಎಲ್ಲನೂ ನೀವು ಯಾವ ಏರಿಯಾಸ್ ಆಫ್ ಯುವರ್ ಲೈಫಿಗೆ ಬೇಕಾದ್ರೂ ಇದನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು. ಆಲ್ ಏರಿಯಾಸ್ ಆಫ್ ಯುವರ್ ಲೈಫ್ ಯೂಸ್ ಮಾಡ್ಕೊಳ್ಬಹುದು. ಫುಲ್ ಮೂನ್ ಇರುವಾಗ ಯಾವಾಗ್ಲೂ ಅದ್ರ ಹಿಂದಿನ 2 ದಿನ, ನೆಕ್ಸ್ಟ್ 2 ದಿನ, ಆ 5 ದಿನ ಗ್ಯಾಪ್ ಅಲ್ಲಿ ಆ ಫುಲ್ ಮೂನ್ ಇಂದು ಎನರ್ಜಿ ಅಷ್ಟು ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ. ಸೊ ಎಲ್ಲರೂ ದಯವಿಟ್ಟು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ತುಂಬಾ ಈಸಿ ಫುಲ್ ಮೂನ್ ರಿಚುವಲ್ಸ್ ಮಾಡೋದು. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವೆರಿ 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 ಇಂಪಾರ್ಟೆಂಟ್ ಥಿಂಗು ವಾಟರ್ ರಿಚುವಲ್. ಸೊ ವಾಟರ್ ರಿಚುವಲ್ಗೆ ನಿಮ್ಗೆ ಬೇಕಾಗೋದು ಒಂದು ಬಾಟಲ್. ಯಾವ ಬಾಟ್ಲ್ ಇದ್ರೂ ಪರವಾಗಿಲ್ಲ. ಗಾಜಿನ ಬಾಟ್ಲ್ ಇದ್ರೆ ತುಂಬಾ ಒಳ್ಳೇದು, ಇಲ್ಲ ಸ್ಟೀಲಿನ ಬಾಟ್ಲ್ ಇದೆ ಅಂತಂದ್ರೆ ಅದು ಓಕೆ. ಈ ಸಲ ನನ್ನ ಹತ್ರ ಇದು ಹೊಸ ಬಾಟಲ್ ಇದೆ. ನಾನು ಮೂನ್ ವಾಟರ್ ಅನ್ನ ಈ ಬಾಟಲ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಇದು 1 ಲೀಟರ್ ಅಷ್ಟು ನೀರ್ ಹಿಡ್ಸತ್ತೆ. ಸೊ ನಂಗೆ ಪರ್ಫೆಕ್ಟ್ ಆಗಿದೆ ಇದು. ಸೊ ಮೂನ್ ವಾಟರ್ ಮಾಡೋದಾದ್ರೆ ನೀವು ಯಾವ್ದಾದ್ರು ಒಂದು ಬಾಟಲ್ ತಗೊಳ್ಳಿ, ಅದರಲ್ಲಿ ನೀರ್ ತುಂಬಿಸಿ. ಆಯ್ತು ಅಂತಂದ್ರೆ ಫುಲ್ ಮೂನ್ ಕೆಳಗಡೆ ನಿಂತ್ಕೊಂಡು ಆಮೇಲಿಂದ 2 ಕೈಯಲ್ಲಿ ಹೀಗಿಟ್ಕೊಳ್ಳಿ. ಇಟ್ಕೊಂಡು ಆ ಮೂನ್ ಅನ್ನು ನೋಡ್ಕೊಂಡು ಸ್ವಲ್ಪ ಹೊತ್ತು ಪ್ರೇಯರ್ ಮಾಡಿ ಕಣ್ ಮುಚ್ಕೊಂಡು. ನಿಮ್ಗೆ ಏನ್ ಆಗ್ಬೇಕಾಗಿದೆ, ನಿಮ್ ಲೈಫಲ್ಲಿ ಏನೇನ್ ಪಾಸಿಟಿವ್ ಚೇಂಜಸ್ ತರಬೇಕು ಅನ್ಕೊಂಡಿದೀರಾ ಅದನ್ನೆಲ್ಲ ಈ ನೀರಿಗೆ ಹೇಳಿ. ನೀರ್ಗೆ ಹೇಳಾದ್ಮೇಲಿಂದ ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡು ಕಣ್ ಮುಚ್ಕೊಂಡು ಪ್ರೇ ಮಾಡಿ. ಆಯ್ತಾ? ಇದೆಲ್ಲಾನು ಇಟ್ ಇಸ್ ಡನ್, ಇಟ್ ಇಸ್ ಡನ್, ಇಟ್ ಇಸ್ ಡನ್ ಅಂತ. ಆಮೇಲೆ ಹೇಳಾದ್ಮೇಲೆ ನೀವು ಮುಚ್ಚಿಬಿಟ್ಟು, ಇವಾಗ ನನ್ನ ಹತ್ರ ಇದು ಹೊಸದಿದು, ಸೊ ಅದನ್ನ ಇನ್ನು ಯೂಸ್ ಮಾಡಿಲ್ಲ ನಾನು. ನಾಳೆ ಇದನ್ನ ತೊಳೆದ್ಬಿಟ್ಟು ನಾನು ಆಮೇಲಿಂದ ಇದರಲ್ಲಿ ನೀರ್ ಹಾಕಿ ಯೂಸ್ ಮಾಡ್ತೀನಿ. ಇದನ್ನ ಹೊರಗಡೆ ನೀವು ಟೆರಸ್ ಅಲ್ಲಿ ಬೇಕಾದ್ರೂ ಇಡ್ಬೋದು, ಇಲ್ಲ ಹೊರಗಡೆ ಇಡಕ್ ಆಗಲ್ಲ ಅನ್ನೋದಾದ್ರೆ ಮನೆ ಒಳಗಡೆನು ಕೂಡ ಕಿಟಕಿ ಹತ್ರ ಕೂಡ ಇದನ್ನ ಇಡ್ಬೋದು. ಇದನ್ನ ಚಾರ್ಜ್ ಮಾಡಕ್ಕೆ ನೀವು ಇಡೀ ರಾತ್ರಿ ಬಿಟ್ಬಿಡಿ. ಆಮೇಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗು ಇದನ್ನ ಯೂಸ್ ಮಾಡಿ. ಅಕಸ್ಮಾತ್ ನೀವು ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಇದನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಅವಾಗ ಆದಷ್ಟು ನೋಡಿ 1-2-3 ಬಾಟ್ಲ್ ಅಲ್ಲಿ ಅವ್ರವ್ರದೇ ಸೆಪರೇಟ್ ಆಗಿ ಮಾಡಕ್ಕಾಗತ್ತಾ ಅಂತ. ಇಲ್ಲ ಎಲ್ಲರಿಗೂ ಒಂದೇ ತರದ್ದು ಇಂಪ್ರೂವ್ಮೆಂಟ್ ಆಗ್ಲಿ ಅಂತ ಅನ್ಕೊಂಡು ನೀವೇನಾದ್ರು ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ ಒಂದೇ ಅಫರ್ಮೇಶನ್ಸ್ ನ, ಒಂದೇ ಡ್ರೀಮ್ಸ್ ನ ಎಲ್ಲಾನು ಇದ್ರಲ್ಲೇ ಹೇಳ್ಬಿಟ್ಟು ಎಲ್ಲರಿಗೂ ಅದನ್ನ ಕೊಡ್ಬೋದು. ಸೊ ಯಾವ್ದಾದ್ರು ಒಂದು ಪೋಸ್ಟ್ ಇಟ್ಟಿದ್ರೆ ಅದನ್ನ ತಗೊಳ್ಳಿ. ಸೊ ಅದ್ರಲ್ಲೂ ಕೂಡ ನೀವು ನಿಮ್ಮ ಮನೆಯಲ್ಲಿರೋರಿಗೆ ಎಲ್ಲರಿಗೂ ಅಥವಾ ನಿಮ್ಮ ಡ್ರೀಮ್ಸ್ ಏನಾದ್ರು ಇದ್ರೆ ಅದನ್ನೆಲ್ಲ ಬರೆದ್ಬಿಟ್ಟು ಯಾವ ಬಾಟಲ್ ಅಲ್ಲಿ ನೀವು ಮೂನ್ ವಾಟರ್ ಚಾರ್ಜ್ ಮಾಡಕ್ಕೆ ಇಡ್ತೀರಲ್ಲ ಬಾಟಲ್ ಕೆಳಗಡೆ ಅದನ್ನ ಇಟ್ಬಿಟ್ಟು ಅದನ್ನ ಕೂಡ ಹಿಂಗಿಟ್ಬಿಟ್ಟು ನೀವು ಚಾರ್ಜ್ ಮಾಡ್ಬೋದು. ಸೊ ಅದು ಕೂಡ ಚಾರ್ಜ್ ಆಗಿರುತ್ತೆ. ಸೊ ಆ ಚಾರ್ಜ್ ಆಗಿರೋದನ್ನ ನೀವು ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಯೂಟಿಲೈಸ್ ಮಾಡ್ಕೊಳ್ಬಹುದು. ಸೊ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ನೀವು ಯಾರು ನೋಡಿಲ್ಲ ಅಂತಂದ್ರೆ ನಂದು ಚಾನಲ್ ಅಲ್ಲಿ ಇದೆ, ಅದನ್ನ ನೋಡಿ ನೀವು. ಆಮೇಲೆ ಆ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತೂ ತುಂಬಾ ಈಸಿ ಟೆಕ್ನಿಕ್. ಯಾರು ಬೇಕಾದ್ರೂ ಅದನ್ನ ಮಾಡ್ಬೋದು. ಮತ್ತೆ ಎಷ್ಟು ಡ್ರೀಮ್ಸ್ ಇದೆಯೋ ನಿಮ್ದು ಅಷ್ಟು ಡ್ರೀಮ್ಸ್ ಅನ್ನು ಕೂಡ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಹಾಕ್ಬೋದು. ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಗೆ ಒಂದು ಬಾಕ್ಸ್ ತಗೊಳ್ಳಿ ನೀವು. ಆಮೇಲೆ ಅದ್ರೊಳಗಡೆ ನಿಮ್ದು ಏನೇನ್ ಡ್ರೀಮ್ಸ್ ಇದೆ ಅದನ್ನೆಲ್ಲ ಅದ್ರೊಳಗಡೆ ಬರ್ದು ಹಾಕ್ಬಿಡ್ಬೋದು. ಸೊ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ವಿಡಿಯೋ ನೋಡಿದ್ರೆ ನಿಮ್ಗೆ ಇನ್ನೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಎಲ್ಲನೂ. ಸೊ ನಾನು ಇವಾಗ ಫುಲ್ ಮೂನ್ ರಿಚುವಲ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಅವತ್ತಿನ ದಿನ ನೀವು ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಕೂಡ ಮಾಡ್ಬೋದು. ಸೊ ನಿಮ್ಮ ಹತ್ರ ಕ್ರಿಸ್ಟಲ್ಸ್ ಇತ್ತು ಅಂತಂದ್ರೆ ಕ್ರಿಸ್ಟಲ್ಸ್ ನ ಅವತ್ತಿನ ದಿನ ಖಂಡಿತವಾಗ್ಲೂ ಚಾರ್ಜ್ ಮಾಡಕ್ ಇಡಿ. ಇನ್ನು ಅಷ್ಟೇ ವಿಂಡೋ ಪೇನ್ ಅಲ್ಲಿ ಇಟ್ಬಿಟ್ಟು ಆಮೇಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗು ಯೂಸ್ ಮಾಡ್ಕೊಳ್ಬಹುದು ನೀವು ಕ್ರಿಸ್ಟಲ್ಸ್ ನ. ಮೆಡಿಟೇಟ್ ಮಾಡಿ, ಅದು ಕೂಡ ಅಷ್ಟೇ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸ್ಕ್ರಿಪ್ಟಿಂಗ್ ಮಾಡಿ ಅವತ್ತಿನ ದಿನ. ಜರ್ನಲಿಂಗ್ ಏನಾದ್ರು ಮಾಡಕ್ಕಿದ್ರೆ ಅವತ್ತು ಜರ್ನಲಿಂಗ್ ಮಾಡಿ. ಗ್ರಾಟಿಟ್ಯೂಡ್ ಜರ್ನಲ್ ಬರಿತಾ ಇದ್ದೀರಾ ಅಂತಂದ್ರೆ ಅವತ್ತಿನ ದಿನ ಗ್ರಾಟಿಟ್ಯೂಡ್ ಜರ್ನಲ್ ಮಾಡಿ. ವಿಜುವಲೈಸೇಷನ್ ಮಾಡಿ, ಅದು ಕೂಡ ತುಂಬಾ ಎಫೆಕ್ಟಿವ್ ಆಗುತ್ತೆ. ಆ ಮೂನ್ ಎನರ್ಜಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ನಮ್ಗೆ ಏನ್ ಅನ್ಕೊಂಡಿರ್ತೀವಿ ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ಈಸಿ ಆಗುತ್ತೆ. ಎಲ್ಲ ರಿಚುವಲ್ಸ್ ಇದೆಲ್ಲಾನು ನೀವು ಮಾಡೋದ್ರಿಂದ. ಸೊ ಸ್ಕ್ರಿಪ್ಟಿಂಗ್ ನೀವು ನೋಡಿಲ್ಲ ಅಂತಂದ್ರೆ ಸ್ಕ್ರಿಪ್ಟಿಂಗ್ ಮಾಡೋದು ಹೇಗೆ ಅಂತಂದ್ರೆ ಅದದು ವಿಡಿಯೋ ಕೂಡ ಇದೆ ನನ್ನ ಪ್ಲೇ ಲಿಸ್ಟ್ ಅಲ್ಲಿ, ನೀವು ನೋಡಿ ಅದನ್ನ ಬೇಕಾದ್ರೆ. ಥ್ಯಾಂಕ್ ಯು ವಾಕ್ ಮಾಡಿ, ಅದು ಕೂಡ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನಿಮಗೆ. ಸೊ ಥ್ಯಾಂಕ್ ಯು ವಾಕ್ ಮಾಡೋದು ಹೇಗೆ ಅನ್ನೋದಾದ್ರೆ ಅದ್ರ ವಿಡಿಯೋ ಕೂಡ ಇದೆ, ಅದನ್ನು ಕೂಡ ನೀವು ವಾಚ್ ಮಾಡಿ. ಸೊ ಇವತ್ತಿನ ದಿನ ಇನ್ನೊಂದು ಸ್ಪೆಷಲ್ ಟೆಕ್ನಿಕ್ ನಾನು ಹೇಳ್ಕೊಡ್ತೀನಿ. ಮನಿ ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ತುಂಬಾ ಈಸಿಯಾಗಿ ನೀವು ಮನಿ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಇದ್ದೀರಾ ಅಂತಂದ್ರೆ
ಅದನ್ನ ಇವತ್ತಿನ ದಿನ ನೀವು ಈ ರಿಚುವಲ್ ನ ಕೂಡ ನೀವು ಮಾಡ್ಬೋದು. ಸೊ ಎವ್ರಿ ಡೇ ಈ ರಿಚುವಲ್ ಏನು ಮಾಡ್ಬೇಕಾಗಿಲ್ಲ, ಯಾವತ್ತಾರು ಒಂದ್ ದಿನ ಮಾಡಿ. ಹುಣ್ಣಿಮೆ ದಿನ ನಿಮಗೆ ಅಕಸ್ಮಾತ್ ಮಾಡಕ್ಕಾಗಿಲ್ಲ ಅಂತಂದ್ರೆ ಅದ್ರ ಹಿಂದಿನ ದಿನ ಮಾಡಿ, ಇಲ್ಲ ನೆಕ್ಸ್ಟ್ ಡೇ ಮಾಡಿ. ಅವತ್ತು ಕೂಡ ನಿಮ್ಗೆ ಇದು ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ಹಗ್ಲಲ್ಲೇ ಮಾಡ್ಬೇಕು, ರಾತ್ರಿನೇ ಮಾಡ್ಬೇಕು, ಆ ತರ ಎಲ್ಲ ಏನು ಇಲ್ಲ. ಮೂನ್ ಎನರ್ಜಿ ಇಡೀ ದಿನ ಇರುತ್ತೆ. ಸೊ ಅದರಿಂದ ನೀವು ಯಾವಾಗ ನಿಮಗೆ ಟೈಮ್ ಸಿಕ್ಕತ್ತೋ ಆವಾಗ ಈ ರಿಚುವಲ್ ನ ಮಾಡಿ. ಸೊ ಈ ರಿಚುವಲ್ ಮಾಡೋದಕ್ಕೆ ನಿಮಗೆ ಏನ್ ಬೇಕಾಗತ್ತೆ, ಇಂಪಾರ್ಟೆಂಟ್ ಆಗಿ ಬೇಕಾಗೋದು ಬೇ ಲೀಫ್. ಸೊ ಈ ಬೇ ಲೀಫ್ ರಿಚುವಲ್ ತುಂಬಾ 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 ಈಸಿ ಆಗಿರುವಂತ ಟೆಕ್ನಿಕ್. ಇದನ್ನ ನೀವು ಅಬಂಡೆಂಟ್ ಆಫ್ ಮನಿ ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ, ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ. ಒಂದು ಬೇ ಲೀಫ್ ತಗೊಳ್ಳಿ. ಸೊ ಆ ಬೇ ಲೀಫ್ ಅಲ್ಲಿ ನೀವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಫಸ್ಟ್ ಸ್ವಲ್ಪ ಕಣ್ಮುಚ್ಕೊಂಡು ಆ ಬೇ ಲೀಫ್ ಅನ್ನ ಹೀಗೆ ಕೈಯಲ್ಲಿ ಮಧ್ಯದಲ್ಲಿ ಇಟ್ಕೊಂಡು ಸುಮ್ನೆ ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿ. ಮೆಡಿಟೇಟ್ ಮಾಡಾದ್ಮೇಲೆ ನೀವು ನಿಮಗೆ ಎಷ್ಟು ಹಣ ಬೇಕಾಗಿದೆ ಅಂತ ಅನ್ಕೊಂಡಿದ್ದೀರಾ. ಇವಾಗ ಅಬಂಡೆಂಟ್ ಆಫ್ ಮನಿ ಅನ್ಲಿಮಿಟೆಡ್ ಆಗಿ ಬರ್ತಾ ಇರ್ಲಿ ಅಂತಂದ್ರೆ, ಅಬಂಡೆಂಟ್ ಆಫ್ ಮನಿ ನನ್ಗೆ ಬರ್ಲಿ ಅಂತ ಕೇಳ್ಕೊಳ್ಳಿ. ಇಲ್ಲ ನಿಮಗೆ ಇಷ್ಟೇ ದುಡ್ಡು ಬೇಕಾಗಿದೆ ಅಂತಂದ್ರೆ ಅಷ್ಟೇ ದುಡ್ಡು ಬೇಕು ಅಂತ ಅನ್ಕೊಂಡು ಕೇಳ್ಕೊಳ್ಳಿ, ಆಯ್ತಾ. ಆಮೇಲೆ ಏನ್ ಮಾಡ್ತೀರಾ, ನೀವು ಈ ಬೇ ಲೀಫ್ ಅಲ್ಲಿ ಗ್ರಬೋವೈನ್ ನಂಬರ್ ಇದೆ, ಸೊ ಅದನ್ನ ಬರೀತೀವಿ. ಸೊ ಗ್ರಬೋವೈನ್ ನಂಬರ್ಸ್ ಅಷ್ಟೇನೆ ಸಖತ್ ಎಫೆಕ್ಟಿವ್ ಆಗಿ ವರ್ಕ್ ಆಗತ್ತೆ. ಅದು ಸ್ಪೆಷಲ್ ನಂಬರ್ಸ್. ಸೊ ಅಬಂಡೆನ್ಸಿಗೆ ಯೂಸ್ ಮಾಡ್ಕೊಳ್ಬಹುದು, ಮನಿಗೆ ಯೂಸ್ ಮಾಡ್ಕೊಳ್ಬಹುದು, ಹೆಲ್ತಿಗೆ ಯೂಸ್ ಮಾಡ್ಕೊಳ್ಬಹುದು, ಬ್ಯೂಟಿಗೆ ಯೂಸ್ ಮಾಡ್ಕೊಳ್ಬಹುದು. ಸುಮಾರು ನಂಬರ್ಸ್ ಗಳಿದೆ. ಸೊ ಅದ್ರ ವಿಡಿಯೋ ಕೂಡ ನನ್ನ ಚಾನೆಲ್ ಅಲ್ಲಿ ಇದೆ, ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅದನ್ನು ನೋಡಿ ನೀವು. ಸೊ ಇವಾಗ ನಾವು ಮನಿ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಅದರಿಂದ ಮನಿದು ಗ್ರಬೋವೈನ್ ನಂಬರ್ ಏನು ಅಂತಂದ್ರೆ 520741 ಅಂತ. ಸೊ ನಾನೇನ್ ಮಾಡಿದೀನಿ, ಇವಾಗ ಗ್ರಬೋವೈನ್ ನಂಬರ್ ನ ಬರೆದ್ಬಿಟ್ಟು ನನ್ನ ಹೆಸರು ಬರ್ದಿದ್ದೀನಿ. ಸೊ ನನಗೆ ತಾನೇ ಅದು ಬೇಕಾಗಿರೋದು, ದುಡ್ಡು, ಅಬಂಡೆಂಟ್ ಆಫ್ ಮನಿ. ಅದಕ್ಕೆ ನಾನು ಗ್ರಬೋವೈನ್ ನಂಬರ್ ಬರೆದ್ಬಿಟ್ಟು ಆಮೇಲೆ ನನ್ನ ಹೆಸರು ಬರ್ದಿದ್ದೀನಿ. ಆಮೇಲೆ ಹಿಂದೆ ನಾನು ಕೌಂಟ್ ಮತ್ತೆ ಆಡ್ ಅಂತ ಸ್ವಿಚ್ ವರ್ಡ್ಸ್ ಬರ್ದಿದ್ದೀನಿ. ಸೊ ಕೌಂಟ್ ಆಡ್ ಅನ್ನೋದು ಸೂಪರ್ ಆಗಿರುವಂತ ವಂಡರ್ಫುಲ್ ಸ್ವಿಚ್ ವರ್ಡ್ ಅದು. ಸೊ ನಿಮ್ಗೆ ಸ್ವಿಚ್ ವರ್ಡ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಸ್ವಿಚ್ ವರ್ಡ್ಸ್ ಇಂದ ವಿಡಿಯೋಸ್ ನ ನೋಡಿ, ನನ್ನ ಚಾನಲ್ ಅಲ್ಲಿ ಇದೆ. ಸೊ ಸ್ವಿಚ್ ವರ್ಡ್ಸ್ ಕೌಂಟ್ ಆಡ್. ಸೊ ಕೌಂಟ್ ಅನ್ನೋದಾದ್ರೆ ಎಣಿಸೋದಲ್ವಾ, ದುಡ್ಡನ್ನು ಎಣಿಸ್ತೀವಲ್ವಾ. ಆಡ್ ಅಂತಂದ್ರೆ ಆಡ್ ಮಾಡ್ತಾ ಹೋಗಿ, ಅದನ್ನ ಜಾಸ್ತಿ ಮಾಡ್ತಾ ಹೋಗಿ ಅಂತ. ಆಮೇಲಿಂದ ನೀವೇನ್ ಮಾಡ್ಬೇಕು, ನಿಮಗೆ ಒಂದು ನೋಟ್ ಬೇಕಾಗತ್ತೆ. ಯಾವ್ದು ಕರೆನ್ಸಿ ಇರುತ್ತೆ ನಿಮ್ಮ ಹತ್ರ ಆ ಕರೆನ್ಸಿ ತಗೊಳ್ಳಿ. ಇವಾಗ ನನ್ನ ಹತ್ರ ನಾರ್ವೇಜಿಯನ್ ಕ್ರೋನರ್ಸ್ ಇದೆ, ಸೊ ನಾನು ನಾರ್ವೇಜಿಯನ್ ಕ್ರೋನರ್ಸ್ ತಗೊಳ್ತೀನಿ. ಸೊ ಇವಾಗ ನೀವು ಆಸ್ಟ್ರೇಲಿಯಾದಿಂದ ನೋಡ್ತಾ ಇದ್ದೀರಾ ಅಂದ್ರೆ ಆಸ್ಟ್ರೇಲಿಯನ್ ಡಾಲರ್ಸ್, ಇಂಡಿಯಾದಿಂದ ನೋಡ್ತಾ ಇದ್ದೀರಾ ಅಂದ್ರೆ ಇಂಡಿಯನ್ ರುಪೀಸ್. ಸೊ ಹಾಗೆ ನಿಮ್ಮ ಹತ್ರ ಯಾವ ಕರೆನ್ಸಿ ಇದೆ ಅದನ್ನ ತಗೊಳ್ಳಿ. ಆಮೇಲಿಂದ ನಿಮಗೆ ಬೇಕಾಗೋದು ಒಂದು ವಾಲೆಟ್. ಸೊ ಯಾವ ವಾಲೆಟ್ ಆದ್ರೂ ಪರವಾಗಿಲ್ಲ, ಯಾವ ಕಲರ್ ಆದ್ರೂ ಪರವಾಗಿಲ್ಲ, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಇದು ನಾನು ಮೊನ್ನೆ ಸಿಂಗಾಪುರ್ಗೆ ಹೋಗಿದ್ದಾಗ ಹೊಸದು ವಾಲೆಟ್ ತಗೊಂಡಿದ್ದೀನಿ. ಸೊ ಇದನ್ನ ನಾನು ಯೂಸ್ ಮಾಡ್ತೀನಿ ನನ್ನ ಮನಿ ಮ್ಯಾನಿಫೆಸ್ಟೇಷನ್ಗೆ. ಇದು ನಂದು ಅಬಂಡೆನ್ಸ್ ಆಫ್ ಮನಿ ಬರೋ ವಾಲೆಟ್ ಆಗುತ್ತೆ. ಇದ್ರಲ್ಲಿ ಏನ್ ಮಾಡ್ತೀರಾ ನೀವು, ಈ ವಾಲೆಟ್ ಅಲ್ಲಿ ಫಸ್ಟ್ ನಾನು ಯಾವಾಗ್ಲೂ ಹೇಗ್ ಮಾಡ್ತೀನಿ ಅಂತಂದ್ರೆ, ಫಸ್ಟ್ ಇದನ್ನ ಇಟ್ಕೊಂಡು ನಾನು ಸ್ವಲ್ಪ ಮೆಡಿಟೇಟ್ ಮಾಡ್ತೀನಿ. ಯಾವಾಗ್ಲೂ ಅಷ್ಟೇನೆ, ಏನಾದ್ರೂ ಒಂದು ಹೊಸದು ನೀವು ಟೆಕ್ನಿಕ್ ಮಾಡ್ತಾ ಇದ್ದೀರಾ, ಹೊಸ ರಿಚುವಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಯಾವಾಗ್ಲೂ ಅದ್ರ ಬಗ್ಗೆ ಮೆಡಿಟೇಟ್ ಮಾಡಿ. ಅವಾಗ ಏನಾಗುತ್ತೆ, ನೀವು ಕನೆಕ್ಷನ್ ಬೆಳೆಸ್ಕೊಳ್ತೀರಾ ಆ ವಸ್ತು ಜೊತೆಗೆ. ಸೊ ಇವಾಗ ನೋಡಿದ್ರಿ ನೀವು, ನಾನು ಬೇ ಲೀಫ್ ಅನ್ನ ಕೈನಲ್ಲಿ ಹಿಂಗಿಟ್ಕೊಂಡು ನಾನು ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿದೆ. ಅವಾಗ ಏನಾಯ್ತು, ನನ್ನ ಎನರ್ಜಿ ಈ ಬೇ ಲೀಫ್ ಎನರ್ಜಿ ಜೊತೆಗೆ ಕನೆಕ್ಟ್ ಆಯ್ತು. ಸೊ ಅದು ತುಂಬಾ ಇಂಪಾರ್ಟೆಂಟ್, ಕನೆಕ್ಟ್ ಆಗೋದು. ಯಾವಾಗ್ಲೂ ಏನೇ ಒಂದು ಟೆಕ್ನಿಕ್ ಮಾಡಿದ್ರು ಕೂಡ ಅದು ನಿಮ್ಗೆ ಕನೆಕ್ಟ್ ಆಗ್ಬೇಕು. ಅದಕ್ಕೆ ನೋಡಿ, ಇವಾಗ ಮೂನ್ ವಾಟರ್ ಮಾಡ್ಬೇಕಾದ್ರೂ ನಾವು ಅದನ್ನ 2 ಕೈನಲ್ಲಿ ಹಿಡ್ಕೊಳ್ತೀವಲ್ವಾ. ಸೊ ಅವಾಗ ನಮ್ಮ ಎನರ್ಜಿ ವಾಟರ್ ಎನರ್ಜಿ ಜೊತೆಗೆ ಕನೆಕ್ಟ್ ಆಗತ್ತೆ. ಸೊ ಆವಾಗ ನಾವು ಅದನ್ನ ಯೂಸ್ ಮಾಡಿದಾಗ, ಕನ್ಸ್ಯೂಮ್ ಮಾಡಿದಾಗ ಅದ್ರದ್ದು ಎನರ್ಜಿ ನಮ್ಮ ಎನರ್ಜಿ ಜೊತೆಗೆ ಕನೆಕ್ಟ್ ಆಗಿಬಿಡುತ್ತೆ. ಸೊ ವಾಟರ್ ಅಲ್ಲಿ ಮೆಮೊರಿ ಪವರ್ ಇರೋದ್ರಿಂದ ನಾವು ಅದಕ್ಕೆ ಏನ್ ಹೇಳಿರ್ತೀವಿ, ಸೊ ಅದೆಲ್ಲಾನು ನಮ್ಮ ಬಾಡಿನಲ್ಲಿ ಹೋಗಿ ಅದಕ್ಕೆ ಬೇಕಾಗೋ ತರ ಚೇಂಜಸ್, ಅದಕ್ಕೆ ಬೇಕಾಗೋ ತರ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಅದು ವಾಟರ್ದು ಕೆಲಸ. ಅದಕ್ಕೇನೆ ವಾಟರ್ ಟೆಕ್ನಿಕ್ ತುಂಬಾ ಪವರ್ಫುಲ್ ಟೆಕ್ನಿಕ್. ಸೊ ಆ ವಾಟರ್ ಟೆಕ್ನಿಕ್ ಅನ್ನ ನೀವು ಬೇರೆ ಬೇರೆ ರೀತಿನಲ್ಲೂ ಕೂಡ ಯೂಸ್ ಮಾಡ್ಬೋದು. ನನ್ನ ಚಾನಲ್ ಅಲ್ಲಿ ಸುಮಾರು ವಿಡಿಯೋಸ್ ಇದೆ ಅದ್ರ ಬಗ್ಗೆ. ಸೊ ಅದು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅದನ್ನ ವಾಚ್ ಮಾಡಿ. ಸೊ ವಾಟರ್ಗೆ ಎಷ್ಟು ಪವರ್ ಇದೆ, ಅದರಿಂದ ನಮಗೆ ಏನೇನ್ ಚೇಂಜಸ್ ಆಗತ್ತೆ ಅನ್ನೋದನ್ನ ನೀವೇ ನೋಡ್ತೀರಾ. ವಾಲೆಟ್ ಅನ್ನ ಹಿಂಗೆ ಕೈನಲ್ಲಿ ಇಟ್ಕೊಳ್ಳಿ. ಆಮೇಲಿಂದ ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿ. ಆವಾಗ ನಿಮ್ಮ ಎನರ್ಜಿ ವಾಲೆಟ್ ಎನರ್ಜಿ ಜೊತೆಗೆ ಕನೆಕ್ಟ್ ಆಗತ್ತೆ. ಎಲ್ಲಾನು ಎನರ್ಜಿ
ನಾವು ಎನರ್ಜಿ, ಎಲ್ಲಾನು ನಮ್ಮ ಸುತ್ತಮುತ್ತ ಏನೇನಿದೆಯೋ ಎಲ್ಲಾನು ಎನರ್ಜಿ. ಸೊ ಅದರಿಂದ ಎನರ್ಜಿ ಕನೆಕ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಒಂದು ಫ್ಯೂ ಮಿನಿಟ್ಸ್ ನಾನು ಇಟ್ಕೊಳ್ತೀನಿ. ಆಮೇಲಿಂದ ನಾನು ಕೆಲವು ಅಫರ್ಮೇಶನ್ಸ್ ಇದೆ, ಮನಿ ಅಫರ್ಮೇಶನ್ಸ್. ಸೊ ಅಬಂಡೆಂಟ್ ಆಗಿ ಮನಿ ಬರೋದಕ್ಕೆ. ಸೊ ಆ ಅಫರ್ಮೇಶನ್ಸ್ ನಾನು ಹೇಳ್ತೀನಿ. ಸೊ ನಂದು ಫೇವ್ರೇಟು ಬಾಬ್ ಪ್ರಾಕ್ಟರ್ ಅವರು ಹೇಳ್ಕೊಟ್ಟಿರೋದು. ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ನೌ ದಟ್ ಮನಿ ಕಮ್ಸ್ ಟು ಮೀ ಇನ್ ಇನ್ಕ್ರೀಸಿಂಗ್ ಕ್ವಾಂಟಿಟೀಸ್ ಥ್ರೂ ಮಲ್ಟಿಪಲ್ ಸೋರ್ಸಸ್ ಆನ್ ಎ ಕಂಟಿನ್ಯೂಸ್ ಬೇಸಿಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸೊ ಆ ಥರ ನಾನು ಒಂದು 11 ಟೈಮ್ಸ್ ಹೇಳ್ತೀನಿ. ಸೊ ಯಾವಾಗಲೂ ಅಷ್ಟೇ, ನಾನು ಹೊಸ ವಾಲೆಟ್ ಆಗಲಿ, ಹೊಸ ಬ್ಯಾಗ್ ಆಗಲಿ, ಆ ಥರದ್ದು ಏನಾದ್ರು ತೊಗೊಂಡು ಬಂದಾಗ, ಸೊ ನಾನು ಯಾರಿಗಾದ್ರೂ ಗಿಫ್ಟ್ ಮಾಡ್ತಾ ಇದ್ದೀನಿ ಏನಾದರೂ ಒಂದು ವಸ್ತುನ ಅಥವಾ ವಾಲೆಟ್ ಇರ್ಬೋದು, ಏನಾದರೂ ಒಂದು ಇರ್ಬೋದು. ಸೊ ಯಾವಾಗಲೂ ಅದಕ್ಕೆ ನಾನು ಬ್ಲೆಸ್ ಮಾಡಿ, ಇದು ಯಾರ ಹತ್ರ ಹೋಗುತ್ತೋ ಅವ್ರು ಇನ್ನೂ ಅಬಂಡೆಂಟ್ ಆಗಿ ಅವ್ರ ಜೀವನದಲ್ಲಿ ಪ್ರಾಸ್ಪೆರಿಟಿ ಬರಲಿ ಅಂತ ಹೇಳಿ ಬ್ಲೆಸ್ ಮಾಡಿ ನಾನು ಯಾವಾಗಲೂ ಏನಾದರೂ ಒಂದು ಗಿಫ್ಟ್ ಕೊಟ್ಟರು ಕೂಡ ಆ ಥರ ನಾನು ಕೊಡ್ತೀನಿ. ಸೊ ಇವಾಗ ನಾವು ವಾಲೆಟ್ಗೆ ಬ್ಲೆಸ್ ಮಾಡ್ತೀವಿ ನಮ್ಮ ಅಫರ್ಮೇಶನ್ಸ್ ನ ಹೇಳ್ಕೊಂಡು. ನೀವು ಯಾವ ಬೇಕಾದ್ರೂ ಅಫರ್ಮೇಶನ್ಸ್ ಹೇಳ್ಕೊಳ್ಳಿ, ಆಯ್ತಾ. ಆಮೇಲಿಂದ ನೀವೇನ್ ಮಾಡ್ತೀರಾ, ಇದರಲ್ಲಿ ಬೇ ಲೀಫ್ ಇದೆಯಲ್ಲ, ಸೊ ಬೇ ಲೀಫ್ ನ ತಗೊಂಡು ಇದಕ್ಕೂ ಕೂಡ ನೀವು ಮೆಡಿಟೇಟ್ ಮಾಡ್ತೀರಾ. ಸೊ ಇವಾಗ ಕೈನಲ್ಲಿ ಇಟ್ಕೊಂಡು ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ನೌ ದಟ್ ಮನಿ ಕಮ್ಸ್ ಟು ಮೀ ಇನ್ ಇನ್ಕ್ರೀಸಿಂಗ್ ಕ್ವಾಂಟಿಟೀಸ್ ಥ್ರೂ ಮಲ್ಟಿಪಲ್ ಸೋರ್ಸಸ್ ಆನ್ ಎ ಕಂಟಿನ್ಯೂಸ್ ಬೇಸಿಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳ್ತೀವಿ, ಆಯ್ತಾ. ಆಮೇಲೆ ಹೇಳ್ಬಿಟ್ಟು ನೀವೇನ್ ಮಾಡ್ತೀರಾ, ಈ ವಾಲೆಟ್ ಒಳಗಡೆ ಇದನ್ನ ಹಾಕೋದು. ಸೊ ಇವಾಗ ನನ್ನ ಹತ್ರ ಈ ತರ ವಾಲೆಟ್ ಇದೆ ಅಲ್ವಾ. ಸೊ ಇದರಲ್ಲಿ ಈ ಪಾರ್ಟ್ ಅಲ್ಲಿ ನನಗೆ ಜಿಪ್ ಇದೆ. ಸೊ ಆದ್ರಿಂದ ನಾನೇನ್ ಮಾಡ್ತೀನಿ, ಈ ಪಾರ್ಟ್ ಅಲ್ಲಿ ಜಿಪ್ ಇರೋ ಪಾರ್ಟ್ ಅಲ್ಲಿ ಹಾಕಿ ಬೇ ಲೀಫ್ ನ ಈ ವಾಲೆಟ್ ಒಳಗಡೆ ಹಾಕುವಾಗ, ಸೊ ನೀವು ಮನ್ಸಲ್ಲಿ ಹೇಳ್ಕೊಂಡ್ರು ಪರವಾಗಿಲ್ಲ, ಜೋರಾಗಿ ಹೇಳಿದ್ರು ಪರವಾಗಿಲ್ಲ, ದಿಸ್ ಇಸ್ ಮೈ ಅಬಂಡೆಂಟ್ ಪರ್ಸ್. It is jammed and is crammed with lots of money. ಫ್ಲಾರೆನ್ಸ್ ಶಾವಲ್ ಅವರು ಒಂದು ಅಫರ್ಮೇಶನ್ಸ್ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ಹೇಳ್ತೀನಿ ಇದನ್ನ ಹಾಕುವಾಗ. ದಿಸ್ ಇಸ್ ಮೈ ಮ್ಯಾಜಿಕ್ ಪರ್ಸ್ ಆಫ್ ಅಬಂಡೆನ್ಸ್. ಇಟ್ ಇಸ್ ಜಾಮ್ಡ್ ಅಂಡ್ ಇಟ್ ಇಸ್ ಕ್ರಾಂಪ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಟ್ ಇಸ್ ಡನ್, ಇಟ್ ಇಸ್ ಡನ್, ಇಟ್ ಇಸ್ ಡನ್ ಅಂತ ಹೇಳಿ ಇದ್ರೊಳಗಡೆ ಹಾಕ್ಬಿಡಿ. ಆಮೇಲೆ ಹಾಗೆ ನಿಮ್ಮ ಹತ್ರ ನೋಟ್ ಇದೆ ಅಲ್ವಾ, ಸೊ ನೋಟಿಗೂ ಅಷ್ಟೇನೆ ಬ್ಲೆಸ್ ಮಾಡಿ. ದಿಸ್ ಇಸ್ ಮೈ ಮ್ಯಾಜಿಕ್ ಮನಿ. ಇಟ್ ಈಸ್ ಜಾಮ್ಡ್ ಅಂಡ್ ಇಟ್ ಈಸ್ ಕ್ರಾಂಪ್ಡ್ ಅಂತ ಹೇಳಿ ಆಮೇಲಿಂದ ವಾಲೆಟ್ ಅಲ್ಲಿ ನೀವು ಬೇ ಲೀಫ್ ಎಲ್ಲಿ ಹಾಕಿರ್ತೀರಾ ಅಲ್ಲಿ ಇದನ್ನು ಕೂಡ ಹಾಕ್ಬಿಡಿ, ಆಯ್ತಾ. ಆಮೇಲಿಂದ ನೀವು ವಿಜುವಲೈಸ್ ಮಾಡಿ ನಿಮ್ಮ ಈ ಪರ್ಸ್ ಅಲ್ಲಿ ತುಂಬಾ 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 ದುಡ್ಡು ಬರ್ತಾ ಇದೆ ಅಂತ ಅನ್ಕೊಂಡು. ದಿಸ್ ಇಸ್ ಮೈ ಮ್ಯಾಜಿಕ್ ಪರ್ಸ್ ಆಫ್ ಅಬಂಡೆನ್ಸ್. It is jammed and it is cramped. Thank you, thank you, thank you. It is done, it is done, it is done. So mote it be. I'm so happy and grateful now that money comes to me in increasing quantities through multiple sources on a continuous basis. ಅಂತ ಹೇಳಿ ಪ್ರೇ ಮಾಡ್ಬಿಡಿ. ಈ ವಾಲೆಟ್ ಅನ್ನ ಫುಲ್ ಮೂನ್ ಕೆಳಗಡೆ ಇಟ್ಬಿಡಿ, ಆಯ್ತಾ. ಆಮೇಲಿಂದ ಇದ್ರಲ್ಲಿರೋ ಬೇ ಲೀಫು ಮತ್ತೆ ಇದ್ರಲ್ಲಿರೋ ಆ ನೋಟು ಅದನ್ನ ತೆಗಿಯಕ್ ಹೋಗ್ಬೇಡಿ, ಅದನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಅದಕ್ಕೇನೆ ಅದು ಜಿಪ್ ಇರೋ ಅಂತ ಜಾಗದಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, ಅವಾಗ ನೀವು ಅದನ್ನ ಯೂಸು ಮಾಡಲ್ಲ, ಅದನ್ನ ತೆಗಿಯೋದು ಇಲ್ಲ. ಅವಾಗ ನಿಮಗ್ ಗೊತ್ತಾಗತ್ತೆ. ಯಾವಾಗೆಲ್ಲ ಈ ಪರ್ಸ್ ತಗೊಳ್ತೀರಾ ಅವಾಗೆಲ್ಲ ನೀವು ಮನ್ಸಲ್ಲಿ ಹೇಳ್ಕೊಳ್ಳಿ, ಇಲ್ಲ ಜೋರಾಗೂ ಹೇಳ್ಕೊಳ್ಬಹುದು. This is my magic purse of abundance. It is jammed and it is cramped. Thank you, thank you, thank you. It is done, it is done, it is done ಅಂತ ಹೇಳ್ಕೊಳ್ಳಿ, ಆಯ್ತಾ. ಸೊ ಇದ್ರ ಜೊತೆಗೆ ನಿಮಗೆ ಏನಾದ್ರು ಚಾನ್ಸಸ್ ಆಯ್ತು ಅಂತಂದ್ರೆ, ನೀವು ಈ ಪರ್ಸು, ಹ್ಯಾಂಡ್ ಬ್ಯಾಗು ಅಂತದೆಲ್ಲ ಇಡೋ ಕಡೆ ಅಕಸ್ಮಾತ್ ನಿಮ್ಮ ಹತ್ರ ಕ್ರಿಸ್ಟಲ್ ಇತ್ತು ಅಂತಂದ್ರೆ, ಸೊ ನೀವು ಯಾವ್ದಾದ್ರು ಸಿಟ್ರಿನ್ ಕ್ರಿಸ್ಟಲ್ ಸಿಕ್ಕಿದ್ರೆ ಅದು, ಅಥವಾ ಜೇಡ್ ಕ್ರಿಸ್ಟಲ್ ಸಿಕ್ಕಿದ್ರೆ ಅದನ್ನ ಅದ್ರ ಜೊತೆಗೆ ಇಟ್ಟಿರ್ರಿ, ಅದು ಇಡೋ ಜಾಗದಲ್ಲಿ. ಯಾಕಂದ್ರೆ ಜೇಡು ಮತ್ತೆ ಸಿಟ್ರಿನ್ ಎರಡುವೆ ಮನಿ ಅಬಂಡೆನ್ಸ್ ತಂದು ಕೊಡೋದಕ್ಕೋಸ್ಕರ ಅದು ಯೂಸ್ ಮಾಡುವಂತ ಕ್ರಿಸ್ಟಲ್ ಅದು. ಆಮೇಲೆ ಅದೇ ತರ ನೀವು ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇವತ್ತು ಮಾಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೂ ಕೂಡ ಅಷ್ಟೇನೆ. ಸೊ ವಾಟ್ ಎವರ್ ಕಂಟೈನ್ಡ್ ಇನ್ ದಿಸ್ ಈಸ್ ಅಂತ ಹೇಳಿ, ಅಂದ್ರೆ ಈ ಬಾಕ್ಸ್ ನಲ್ಲಿ ಏನೆಲ್ಲ ಹಾಕಿದೀನಿ ಅದು ಇದೆ ಅಂತ. ಯಾವಾಗ್ಲೂ ಅಷ್ಟೇ ಅಲ್ವಾ, ನಾವು ಅಫರ್ಮೇಶನ್ಸ್ ಅದೆಲ್ಲ ಹೇಳ್ಕೊಂಡಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೀವಿ, ಅಂದ್ರೆ ಆಲ್ರೆಡಿ ಅದು ಇದೆ ಅಂತ ಅನ್ಕೊಂಡು. ಸೊ ಆದ್ರಿಂದಾನೇ ನೀವು ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಮಾಡುವಾಗ್ಲೂ ಒಂದು ಪೋಸ್ಟ್ ಇಟ್ ಅಲ್ಲಿ ಮೇಲ್ಗಡೆಯಿಂದ ಬರೆದ್ಬಿಟ್ಟು ಹಾಕಿ, ವಾಟ್ ಎವರ್ ಕಂಟೈನ್ಡ್ ಇನ್ ದಿಸ್ ಬಾಕ್ಸ್
ಈಸ್ ಅಂತ ಅಂದ್ರೆ ಇದೆ ಅಂತ ಅದು. ಸೊ ಇವತ್ತಿಂದನೇ ನೀವು ಪಿಲ್ಲೋ ಟೆಕ್ನಿಕ್ ಕೂಡ ಮಾಡ್ಬೋದು. ಯಾವ್ದಾದ್ರು ಒಂದು ಪೋಸ್ಟ್ ಇಟ್ ತಗೊಂಡ್ಬಿಟ್ಟು ಸೊ ಅದ್ರಲ್ಲಿ ನಿಮಗೆ ಏನೇನು ಪಾಸಿಟಿವ್ ಚೇಂಜಸ್ ಆಗ್ಬೇಕು ಅಂತ ಅನ್ಕೊಂಡಿದೀರಾ, ಸೊ ಆ ಪಾಸಿಟಿವ್ ಚೇಂಜಸ್ನೆಲ್ಲ ಪೋಸ್ಟ್ ಇಟ್ ನಲ್ಲಿ ಬರ್ದ್ಬಿಟ್ಟು ಆಮೇಲೆ ಅದನ್ನ ನೀವು ಪಿಲ್ಲೋ ಕೆಳಗಡೆ ಇಟ್ಟಿ. ಸೊ ಅದು ಕೂಡ ತುಂಬಾ ವೆರಿ ಎಫೆಕ್ಟಿವ್ ಆಗಿರುವಂತ ಒಂದು ಟೆಕ್ನಿಕ್, ತುಂಬಾ ಈಸಿ ಆಗಿರುವಂತ ಟೆಕ್ನಿಕ್. ಸೊ ಮೊನ್ನೆ ತಾನೇ ನಾನು ಒಂದು ವಿಡಿಯೋ ಹಾಕಿದ್ದೀನಿ, ಕ್ರಿಯೇಟಿವ್ ವರ್ಕ್ಶಾಪ್ ಅಂತ. ಇದು ಅಬ್ರಹಾಂ ಹಿಕ್ಸ್ ಅವರು ಹೇಳ್ಕೊಟ್ಟಿರುವಂತ ಕ್ರಿಯೇಟಿವ್ ವರ್ಕ್ಶಾಪ್. ಸೊ ಈ ಕ್ರಿಯೇಟಿವ್ ವರ್ಕ್ಶಾಪ್ ಅಲ್ಲಿ 4 ಏರಿಯಾಸ್ ಆಫ್ ಯುವರ್ ಲೈಫ್ ಅಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡ್ತೀರಾ. ಸೊ ಆ ಟೆಕ್ನಿಕ್ ಅನ್ನ ಕೂಡ ಇವತ್ತಿನ ದಿನ ನೀವು ಸ್ಟಾರ್ಟ್ ಮಾಡಬಹುದು. ಸೂಪರ್ ಆಗಿ ವರ್ಕ್ ಆಗುತ್ತೆ. ಸೊ ಏನೆಲ್ಲ ಟೆಕ್ನಿಕ್ಸ್ ನಿಮ್ಗೆ ಮಾಡ್ಬೇಕು ಅಂತ ಅನ್ಸುತ್ತೆ ಆ ಟೆಕ್ನಿಕಲ್ನೆಲ್ಲಾನು ಫುಲ್ ಮೂನ್ ಎನರ್ಜಿ ಇರುವಾಗ ಯೂಟಿಲೈಸ್ ಮಾಡ್ಕೊಳ್ಳಿ. ನಾನು ಯಾವ್ಯಾವ ಟೆಕ್ನಿಕ್ ಮಾಡ್ತೀನಿ ಅಂತಂದ್ರೆ, ನಾನು ಬೆಳಗ್ಗೆ ಎದ್ದಿದ ತಕ್ಷಣನೇ ನಾನು ಗ್ರಾಟಿಟ್ಯೂಡ್ ಹೇಳೋದನ್ನ ಮಾಡ್ತೀನಿ. ನಾನು ಗ್ರಾಟಿಟ್ಯೂಡ್ ಜರ್ನಲ್ ಇದೆ, ಸೊ ಅದನ್ನ ನಾನು ಬರಿತೀನಿ. ಆಮೇಲಿಂದ ಅವತ್ತಿನ ದಿನ ನಂದು ಡ್ರೀಮ್ಸ್ ಏನೇನಿದೆ ಅಂತ ಅಂದ್ಬಿಟ್ಟು ಅದನ್ನ ಕೂಡ ನಾನು ಸ್ಕ್ರಿಪ್ಟಿಂಗ್ ಅಲ್ಲಿ ಮಾಡ್ತೀನಿ. ಸೊ ಯೂಶಲ್ ಆಗಿ ನಾನು ಬೆಳಗ್ಗೆನೆ ಮಾಡ್ಬಿಡ್ತೀನಿ ಅದನ್ನ, ಯಾಕಂದ್ರೆ ನಾನು ಬೆಳಗ್ಗೆ ಒಂದು 5 o'clock ಎದ್ದಿರ್ತೀನಿ. ಸೊ ನನ್ನ ಹತ್ರ ಬೇಕಾದಷ್ಟು ಟೈಮ್ ಇದೆ. ಆಮೇಲಿಂದ ಮಿರರ್ ಟೆಕ್ನಿಕ್ ಮಾಡ್ತೀನಿ. ಸೊ ನನ್ನ ಬಾಡಿನಲ್ಲಿ, ನನ್ನ ಸೆಲ್ಫ್ ಅಲ್ಲಿ ನನ್ಗೆ ಏನಾದ್ರು ಚೇಂಜಸ್ ತರಬೇಕು ಅಂತ ಅನ್ಕೊಂಡಿದ್ದೇನೆ, ಅದನ್ನ ನಾನು ಮಿರರ್ ಟೆಕ್ನಿಕ್ ಮಾಡ್ತೀನಿ. ಈವ್ನಿಂಗ್ ಅಲ್ಲಿ ನಾನು ವಾಟರ್ ಟೆಕ್ನಿಕ್ ಮಾಡ್ತೀನಿ. ಅದು ನಂದು ತುಂಬಾ ಫೇವ್ರೇಟ್. ಅದು ಹೊಸದು ವಾಲೆಟ್ ಇವಾಗ ತಂದಿರೋದಕ್ಕೋಸ್ಕರ ನಾನು ಆ ಬೇಲೀಫು ವಾಲೆಟ್ ಟೆಕ್ನಿಕ್ ಅದನ್ನ ಮಾಡ್ತಾ ಇದ್ದೀನಿ ನಾನು. ಮತ್ತೆ ಕ್ರಿಸ್ಟಲ್ಸ್ ನಾನು ಚಾರ್ಜ್ ಮಾಡಕ್ ಇಡ್ತೀನಿ. ಆಮೇಲೆ ಕ್ರಿಸ್ಟಲ್ಸ್ ಜೊತೆಗೆ ಮೆಡಿಟೇಟ್ ಮಾಡ್ತೀನಿ. ವಾಟರ್ ಟೆಕ್ನಿಕ್ ಮಾಡುವಾಗ ನಾನು ಬಾಟಲ್ ಅಲ್ಲಿ ಒಂದ್ ಇಡ್ತೀನಿ, ಅದಲ್ದೇನೆ ಒಂದ್ ಕಪ್ಪಲ್ಲೂ ಕೂಡ ಇಟ್ಕೊಂಡು ನಾನು ಆ ಮೂನ್ ಕೆಳಗಡೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿ ಆಮೇಲಿಂದ ನನ್ಗೆ ಏನ್ ಕ್ವಾಲಿಟೀಸ್ ಬೇಕಾಗಿದೆ, ನನ್ನಲ್ಲಿ ಏನ್ ಚೇಂಜಸ್ ತರಬೇಕು ಅಂತ ಅನ್ಕೊಂಡಿದೀನಿ, ಸೊ ಅದನ್ನೆಲ್ಲ ಆ ನೀರಿಗೆ ಹೇಳಿ ಅಲ್ಲೇ ಕುತ್ಕೊಂಡು ನಾನು ಆ ನೀರನ್ನ ಕುಡಿ. ಅವತ್ತಿನ ದಿನ ನೀವು ಸ್ನಾನ ಮಾಡುವಾಗ್ಲೂ ಅಷ್ಟೇನೆ, ಫುಲ್ ಮೂನ್ ಇರೋ ದಿನ ಒಂದು 4 ಕಾಳು ಅದರಲ್ಲಿ ಕಲ್ಲುಪ್ಪು ಬರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಸೊ ಅದನ್ನ ಸ್ವಲ್ಪ ಕರ್ಗಿಸ್ಬಿಟ್ಟು ಆಮೇಲೆ ಅದರಲ್ಲಿ ಸ್ನಾನ ಮಾಡಿ. ಸೊ ಅದು ಕೂಡ ತುಂಬಾ ನೆಗೆಟಿವಿಟಿನೆಲ್ಲ ತೆಗಿಯೋದಿಕ್ಕೆ ನಮ್ಮೊಳಗಡೆ ಏನಾದ್ರೂ ಇದ್ದಾಗ ಸೊ ಅದಕ್ಕೆ ಅದು ಹೆಲ್ಪ್ ಮಾಡತ್ತೆ. ಮಾತ್ರ ಏನಾದ್ರು ಹಿಮಾಲಯನ್ ಸಾಲ್ಟ್ ಇತ್ತು ಅಂತಂದ್ರೆ, ಕಲ್ಲುಪ್ಪು ಇರುತ್ತಲ್ಲ ಅದನ್ನ ತಗೊಂಡು ಸೊ ಒಂದ್ 4 ಕಾಳು ನೀರು, ನೀವು ಸ್ನಾನ ಮಾಡೋ ನೀರಲ್ಲಿ ಅದನ್ನ ಹಾಕ್ಬಿಟ್ಟು ಆಮೇಲಿಂದ ಆ ನೀರಲ್ಲಿ ನೀವು ಸ್ನಾನ ಮಾಡಿದ್ರು ಕೂಡ ನೆಗೆಟಿವಿಟಿ ಏನಾದ್ರು ಇತ್ತು ಅಂತಂದ್ರೆ, ನೆಗೆಟಿವ್ ಎನರ್ಜಿ ಏನಾದ್ರು ಇತ್ತು ಅಂತಂದ್ರೆ ಅದು ಕೂಡ ಹೋಗುತ್ತೆ. ಲಾಸ್ಟ್ ಅಲ್ಲಿ ನಾನು ಮಲ್ಕೊಳಕ್ ಮುಂಚೆ ಅವತ್ತಿನ ದಿನ ಏನೇನ್ ಚೆನ್ನಾಗಾಯ್ತು ಅಂತ ಹೇಳಿ ಅದಕ್ಕೆಲ್ಲ ಗ್ರಾಟಿಟ್ಯೂಡ್ ಹೇಳಿ. ಸೊ ನಾನು ಸ್ಕ್ರಿಪ್ಟಿಂಗ್ ಮಾಡಿರ್ತೀನಲ್ವಾ, ಸೊ ಸ್ಕ್ರಿಪ್ಟಿಂಗ್ ಅಲ್ಲಿ ನಾನು ಏನೇನ್ ಬರ್ದಿದ್ದೀನಿ ಅಂತೆಲ್ಲ ಅದನ್ನೆಲ್ಲ ಓದ್ಬಿಟ್ಟು ಆಮೇಲೆ ವಿಜುವಲೈಸ್ ಮಾಡಿ ಆಮೇಲೆ ಮೆಡಿಟೇಟ್ ಮಾಡಿ ಎಲ್ಲರಿಗೂ ನನ್ನ ಜೀವನದಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ಬಿಟ್ಟು ಆ ದೇವ್ರಿಗೂ ಕೂಡ, ನಾನ್ ದೇವ್ರನ್ನ ನಂಬ್ತೀನಿ, ಸೊ ಅದರಿಂದ ನಾನು ಆ ದೇವ್ರಿಗೂ ಕೂಡ ಥ್ಯಾಂಕ್ ಯು ಹೇಳಿ ಆಮೇಲಿಂದ ನಾನು ಮಲ್ಕೊಳ್ತೀನಿ. ಸೊ ಇಷ್ಟು ನಂದು ಫುಲ್ ಮೂನ್ ದಿನ ರಿಚುವಲ್ಸ್ ಇರುತ್ತೆ. ಅದ್ರ ಹಿಂದಿನ ದಿನ 2 ದಿನ ಕೂಡ ಈ ರಿಚುವಲ್ಸ್ ಮಾಡ್ತೀನಿ. ನೆಕ್ಸ್ಟ್ ಡೇ 2 ದಿನ ಕೂಡ ರಿಚುವಲ್ಸ್ ಮಾಡ್ತೀನಿ. ಸೊ 5 days ಫುಲ್ ನಂದು ಇದೇ ತರ ರಿಚುವಲ್ಸ್ ಇರುತ್ತೆ. ಹೋಪ್ಫುಲಿ ನೀವೆಲ್ಲರೂ ಈ ಫುಲ್ ಮೂನ್ ರಿಚುವಲ್ಸ್ನೆಲ್ಲ ಮಾಡ್ತೀರಾ, ಆಮೇಲೆ ಯೂಟಿಲೈಸ್ ಮಾಡ್ಕೊಳ್ತೀರಾ ಫುಲ್ ಮೂನ್ ಎನರ್ಜಿನ ಅಂತ ಅನ್ಕೊಳ್ತೀನಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.